ನಮಸ್ಕಾರಗಳು ಬೊಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಎಲ್ರಿಗೂ ಶುಭೋದಯಗಳು. ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾರ್ಜಿಂಗ್ ಒನ್ ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಮ್ಯಾಚ್ ರಿವ್ಯೂಗಳಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಮ್ಯಾಚ್ ಎಲ್ಲ ಆಗ್ತಿರುವಂಥದ್ದು ಆ್ಯಂಡ್ ನಮ್ಮ ಆರ್ಸಿಬಿಗೆ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಯಾಕಪ್ಪ ಅಂತ ಹೇಳಿದೆ, ನಿನ್ನೆ ಮ್ಯಾಚ್ ಅಂತೂ GT ಅಂತೂ ಒನ್ ಆಫ್ ದ ಇನ್ಕ್ರೆಡಿಬಲ್ ಮ್ಯಾಚ್ನ ಆಗಿಸ್ಕೊಂಡು ಪಾಯಿಂಟ್ಸ್ ಟೇಬಲಲ್ಲಿ ಟಾಪಲ್ಲಿ ಹೋಗಲಿಕ್ಕೆ ಸಿಕ್ಕಾಪಟ್ಟೆ ಅವರು ಉತ್ಸುಕತೆಯಿಂದ ಇರೋದ್ರಿಂದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಇವತ್ತು ಜಸ್ಟ್ ವಿನ್ ಆದ ಸಾಕಾಗುತ್ತೆ ಅಷ್ಟೇ, ಬಿಟ್ಟರೆ ಮತ್ತೆ ಯಾವುದೂ ಕೂಡ ಮ್ಯಾಟ್ರ್ ಆಗಲ್ಲ. ಬಟ್ ಆದರೆ ಒಪೋನೆಂಟ್ ಇರುವಂಥ ಟೀಮ್ ಯಾವುದು, SRH ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಟೀಮ್ ಆಗಿರುವಂಥದ್ದು. ಅವರು ಕೂಡ ವಿನ್ ಆಗಲಿಕ್ಕೆ ನೋಡ್ತಾ ಇರ್ತಾರೆ ಸೆಮಿಫೈನಲ್ ಫಸ್ಟ್ನ ಆಟ ಆಡಲಿಕ್ಕೆ ಅಂತಲೇ ಹೇಳ್ಬೋದಾಗಿದೆ. ಯಾವ ರೀತಿ ಆಗುತ್ತೆ ಇವತ್ತಿನ ಮ್ಯಾಚ್ ಡೇ ಎಲ್ಲ ಆಗ್ತಿರುವಂಥದ್ದು ಆ್ಯಂಡ್ ಇವತ್ತು ಪ್ಲೇಯಿಂಗ್ ಲೆವೆನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದ. ಅದಕ್ಕೂ ಮೊದಲಿಗೆ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರ ಇದೆ ಚಾನಲ್ಗೊಂದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡೋಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆ್ಯಂಡ್ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚಲ್ಲಿ ಆಗ್ತಿರುವಂಥ ಕೇಳೋದಾದರೆ, ಹೋದ ಬಾರಿ ನಮ್ಮ ಹೋಮಲ್ಲಿ ಆಗಿರುವಂಥದ್ದು ಲಾಸ್ಟ್ ಟೈಮ್ ಫಸ್ಟ್ ಮ್ಯಾಚ್ ಆಗಿರುವಂಥ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಿನ್ನಸ್ವಾಮಿಯಲ್ಲಿ. ಆ್ಯಂಡ್ ಇವಾಗ ಲಾಸ್ಟ್ ಮ್ಯಾಚ್ ಆಗ್ತಾ ಇರುವಂಥದ್ದು ಸನ್ರೈಸರ್ಸ್ ಹೈದರಾಬಾದ್ನ ಹೋಮ್ ಗ್ರೌಂಡ್ ಆಗಿರುವಂಥ ರಾಜೀವ್ ಗಾಂಧಿ ಸ್ಟೇಡಿಯಮಲ್ಲಿ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿಯ ಪಿಚ್ ರಿಪೋರ್ಟ್ಸ್ ಕಡೆ ಬರೋದಾದರೆ, ಪಿಚ್ ರಿಪೋರ್ಟ್ಸ್ ಒನ್ ಆಫ್ ದ ಬೆಸ್ಟ್ ಇರುವಂಥದ್ದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಲೇ ಹೇಳ್ಬೋದಾಗಿದೆ. ಬೌಲರ್ಸ್ಗಳಿಗೆ ಸಿಕ್ಕಾಪಟ್ಟೆ ಈ ಬಾರಿ ಸೀಸನ್ ಆಫ್ ದ ಸೀಸನ್ IPL ಸೀಸನ್ನೇ ಯಾವಾಗ ಇಂಪ್ಯಾಕ್ಟ್ ರೂಲ್ಸ್ ಬಂತಲ್ಲ ಆ ಟೈಮಿಂದನೇ ಕೂಡ ಒನ್ ಆಫ್ ದ ವರ್ಸ್ಟೆಸ್ಟ್ ಸಿಚುವೇಶನ್ ಆಗಿರುವಂಥದ್ದು ಬೌಲರ್ಸ್ಗಳಿಗೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಬ್ಯಾಟರ್ಸ್ಗಳಿಗೆ ಒನ್ ಆಫ್ ದ ಬೆಸ್ಟ್ ಅಂದರೆ ಆಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗ್ತಾ ಇರುವಂಥದ್ದು ಇಂಪ್ಯಾಕ್ಟ್ ಪ್ಲೇಯರ್ ಇರೋದ್ರಿಂದ, ಅವೈಲೇಬಲ್ ಇರೋದ್ರಿಂದ. ಆದರೆ ಇಲ್ಲಿ ಸನ್ರೈಸರ್ಸ್ ಹೈದರಾಬಾದ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬಗ್ಗೆ ಮಾತಾಡೋದಾದರೆ, ಚೇಜಿಂಗ್ ಒನ್ ಆಫ್ ದ ಬೆಟರ್ ಆಪ್ಷನ್ ಆಗುತ್ತೆ. ಫಸ್ಟ್ ಬ್ಯಾಟಿಂಗ್ ಆಟ ಆಡಿದ್ರೆ ನನ್ನ ಪ್ರಕಾರ 220 ಏನಾದರೂ ಕೊಟ್ಟರು ಕೂಡ ಅಲ್ಲಿ ಡಿಫೆಂಡ್ ಆಗತ್ತೆ, ಇಲ್ಲ ಅಂತಲ್ಲ. ಬಟ್ ಎರಡು ಟೀಮದು ಕೂಡ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇರುವಂಥದ್ದು, ಓಪನರ್ಸ್ಗಳದ್ದು ಸಿಕ್ಕಾಪಟ್ಟೆ ಹೆವಿ ಪರ್ಫಾರ್ಮೆನ್ಸ್ ಇರುವಂಥದ್ದು ಅಂತಲೇ ಹೇಳ್ಬೋದಾಗಿದೆ. ಟಾಪ್ 4 ಆರ್ಡ್ರು ಅಥವಾ ಟಾಪ್ 5 ಆರ್ಡ್ರು ಒನ್ ಆಫ್ ದ ಹೆವಿ ಬ್ಯಾಟಿಂಗ್ ಲೈನಪ್ ನಿಂತ್ಕೊಂಡಿರುವಂಥದ್ದು ಎರಡು ಟೀಮ್ಸ್ಗಳು ಕೂಡ. ಅದರಲ್ಲಂತೂ ಸನ್ರೈಸರ್ಸ್ ಒನ್ ಆಫ್ ದ ಬೆಸ್ಟ್ ಇರುವಂಥದ್ದು, ನಮ್ಮ RCB ಕಡೆ ಮತ್ತೆ ಹೇಳಬೇಕಾಗಿಲ್ಲ. ಆ್ಯಂಡ್ ಬೌಲಿಂಗಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು SRHಗಿಂತ ಸ್ವಲ್ಪ ಮೇಲ್ಗೈ ಅಪ್ ದ ಆರ್ಡರ್ ಇರೋದ್ರಿಂದ ನಮಗೇನು ಕೂಡ ಟೆನ್ಷನ್ ಆಗಲ್ಲ ಅಂತ ಅನ್ನಿಸ್ತಾ ಇರುವಂಥದ್ದು. ಟಾಸ್ ಅಂತೂ 100% ಕ್ರೂಷಲ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆ್ಯಂಡ್ SRH ಎರಡು ಟೀಮ್ಸ್ಗಳಿಗೂ ಕೂಡ. ಯಾಕಪ್ಪ ಅಂತ ಕೇಳೋದಾದರೆ, ಟಾಸ್ ಈ ಬಾರಿ ಪ್ರತಿ ಸೀಸನ್ಗಿಂತ ಈ ಸೀಸನ್ ಅಂತೂ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಚೇಸಿಂಗ್ ಒನ್ ಆಫ್ ದ ಬೆಟರ್ ಆಪ್ಷನ್ ಆಗುತ್ತೆ ಯಾವುದೋ ಒಂದು ಟೀಮ್ಗೆ ಅಂತಲೇ ಹೇಳ್ಬೋದಾಗಿದೆ. ಏನಾದರೂ ಹೆವಿ ಸ್ಕೋರ್ ಹೊಡೆದು ಬಿಟ್ಟರೆ ಸ್ಟಾರ್ಟಿಂಗಲ್ಲೇ ಟ್ರಬಲ್ ಇದ್ರಂತೂ ಸಿಕ್ಕಾಪಟ್ಟೆ ಡೀಪ್ ಟ್ರಬಲಲ್ಲಿ ಚೇಸಿಂಗ್ ಮಾಡುವಂಥ ಟೀಮ್ ಹೋಗುತ್ತೆ. ಪ್ರೆಷರಲ್ಲಿ ಆಟ ಆಡಬೇಕಾಗತ್ತೆ ಚೇಸಿಂಗ್ ಆದರೆ. ಅದೇ ರೀತಿಯಾಗಿ ಫಸ್ಟ್ ಬ್ಯಾಟಿಂಗ್ ಆಟ ಆಡೋದಾದರೆ ಫಿಯರ್ಲೆಸ್ ಆಗಿ ಆಟ ಆಡ್ಬೋದು. ಆದರೆ ಚೇಸಿಂಗ್ ಮಾಡೋ ಟೀಮ್ಗೆ ಒಂದು ಆಪರ್ಚುನಿಟಿ ಏನಪ್ಪ ಅಂತ ಹೇಳಿದ್ರೆ, ಸ್ಕೋರ್ ಬೋರ್ಡ್ ಯಾವ ರೀತಿ ಇದೆ, ಏನಾದರೂ 200+ ಇದ್ದರೆ ಯಾವ ರೀತಿ ಆಟ ಆಡಬೇಕು, ಅಥವಾ 160+ ಇದ್ದರೆ ಯಾವ ರೀತಿ ಆಟ ಆಡಬೇಕು. ಈ ಬಾರಿ ನನ್ನ ಪ್ರಕಾರ 160 ಅಲ್ಲ, ಇಲ್ಲವೇ ಇಲ್ಲ. ಇವಾಗ IPL ಅಂತ ಬಂದರೆ ಬರೀ 230, 240, 260 ಹೈಯೆಸ್ಟ್ ಚೇಸ್ ಆಗಿರುವಂಥ ಟೀಮ್ಸ್ಗಳಿರುವಂಥದ್ದು ಈ ಬಾರಿ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ಈ ಮ್ಯಾಚ್ ಏನಾದರೂ ನಮ್ಮ ರಾಯಲ್ ಚಾಲೆಂಜರ್ಸ್ ವಿನ್ ಆದರೆ ಈಸಿಯಾಗಿ ಸೆಮಿಫೈನಲ್ ಟಿಕೆಟ್ ಟು ದ ಸೆಮಿಫೈನಲ್ ಅಂತಲೇ ಹೇಳ್ಬೋದಾಗಿದೆ. ಫಸ್ಟ್ ಸೆಮಿಫೈನಲ್ ಆಟ ಆಡಲಿಕ್ಕೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗುತ್ತೆ. ಆ್ಯಂಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಮೋಸ್ಟ್ ವಿನ್ ಗೇಮ್ ಆಗುತ್ತೆ. ಇದು ವಿನ್ ಆದರೆ ಏನು ಸೆಮಿಫೈನಲ್ ಒಂದು ಮ್ಯಾಚ್ ವಿನ್ ಆದರೆ ಡೈರೆಕ್ಟ್ ಫೈನಲ್ಗೆ ಹೋಗುವಂಥ ಆಪರ್ಚುನಿಟಿ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ. ಆ್ಯಂಡ್ ಸನ್ರೈಸರ್ಸ್ ಹೈದರಾಬಾದ್ಗೂ ಕೂಡ ಸೇಮ್ ಸಿಚುವೇಶನ್ ಆಗುತ್ತೆ. ಪಾಯಿಂಟ್ಸ್ ಟೇಬಲಲ್ಲಿ ಅವ್ರು ಹೆಚ್ಚಿಗೆ ಆಗ್ಬೋದು. ಆ್ಯಂಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಒಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದರೆ, GT ವಿನ್ ಆಗಿರುವಂಥದ್ದು ಏನಾದರೂ CSK ಜೊತೆ ಆದರೆ, ಅದೇ ರೀತಿಯಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಒಂದು ಆಪರ್ಚುನಿಟಿ ಏನಪ್ಪ ಅಂತ ಹೇಳಿದರೆ, ನಮಗೇನಾದರೂ ಸೋತರೂ ಕೂಡ, ನಾವೇನಾದರೂ ಈ ಮ್ಯಾಚ್ನ ಸೋತ್ರೆ SRH ವಿರುದ್ಧ ನಮಗೆ ರನ್ ರೇಟಲ್ಲಿ ಹೈಯೆಸ್ಟೇ, ತೀರಾ ಕಳಪೆಯಿಂದ ಏನು ಸೋಲ್ಬಾರ್ದಾಗತ್ತೆ. ಜಸ್ಟ್ 20-30 ಮಾರ್ಜಿನಿಂದ ಏನಾದರೂ ಸೋತರೆ ಇನ್ ಕೇಸ್ ನಮಗೆ ರನ್ ರೇಟ್ ಹೈಯೆಸ್ಟ್ ಇರೋದ್ರಿಂದ ನಾವು ರನ್ ರೇಟಲ್ಲೂ ಕೂಡ ಅಪ್ ದ ಆರ್ಡ್ರಲ್ಲೇ ಇರ್ತೇವೆ ಅಂತಲೇ ಹೇಳ್ಬೋದಾಗಿದೆ. ನಮಗೆ ಯಾಕಪ್ಪ 18 ಪಾಯಿಂಟ್ಸ್ಗಳು ಇರೋದ್ರಿಂದ ರನ್ ರೇಟು ಕೂಡ ಬೆಟರ್ ಇರುವಂಥದ್ದು, +1 ಪಾಯಿಂಟ್ ಏನೋ ಇರುವಂಥದ್ದು. ಅದಕ್ಕಾಗಿ ನಾವು ಹೆಚ್ಚು ಕಳಪೆಯಾಗಿ ಸೋಲ್ಬಾರ್ದಾಗತ್ತೆ. ಕೊನೆ ಮೂಮೆಂಟಲ್ಲಿ ಬಂದರೆ ಸೋತ್ರು ಏನೂ ಕೂಡ ತೊಂದರೆ ಆಗಲ್ಲ ಅಂತಲೇ ಹೇಳ್ಬೋದಾಗಿದೆ. ಇವಾಗ ಡೈರೆಕ್ಟಾಗಿ ಪ್ಲೇಯಿಂಗ್ 11 ಕಡೆ ಹೋಗೋದಾದರೆ, ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಅಂತೂ ನಿನ್ನೆ ಮಾಡಿದ್ದೆ. ಅದೇ ರೀತಿಯಾಗಿ ಇವಾಗ ಯಾವ ರೀತಿ ಬರ್ಬೋದು ಸನ್ರೈಸರ್ಸ್ ಹೈದರಾಬಾದ್ನ ಪ್ಲೇಯಿಂಗ್ 11 ಸ್ಟ್ರೇಟಾಗಿ ಹೋಗೋದಾದರೆ, ಓಪನಿಂಗಲ್ಲಿ ಬರ್ತಾರೆ ಟ್ರಾವಿಸ್ ಹೆಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಅವರು ಅಂತಲೇ ಹೇಳ್ಬೋದಾಗಿದೆ. ಎರಡೂ ಕೂಡ ಒನ್ ಆಫ್ ದ ಬೆಟರ್ ಹಿಟ್ಟರ್ ಅಂತಲೇ ಹೇಳ್ಬೋದಾಗಿದೆ. ನಂಬರ್ 3 ವೈಸ್ ಕ್ಯಾಪ್ಟನ್ ಇಶಾನ್ ಕಿಶನ್ ಅವರು, ಇವರು ಕೂಡ ಕ್ಲಾಸಿಕ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂಥದ್ದು. ಲಾಸ್ಟ್ ಮ್ಯಾಚಲ್ಲಿ ಯಾವ ರೀತಿ CSKಗೆ ಮನೆ ಕಳಿಸಿದ್ರಲ್ಲ ಸೇಮ್ ಹಾಕ್ಕೊಂಡು. ಅದೇ ರೀತಿ ನಂಬರ್ 4 ಹೆನ್ರಿಕ್ ಕ್ಲಾಸನ್ ಅವ್ರು ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಹೆನ್ರಿಕ್ ಕ್ಲಾಸನ್ ಅವರು ನಂಬರ್ 4 ವಿಕೆಟ್ ಕೀಪರ್ ಹಾಕ್ಕೊಂಡು, ಅಥವಾ ನನ್ನ ಪ್ರಕಾರ ಫೀಲ್ಡಿಂಗಲ್ಲಿ ಹೆಚ್ಚಿನದಾಗಿರ್ತಾರೆ.
ನೆಕ್ಸ್ಟಲ್ಲಿ ಬರ್ತಾರೆ ಸಾಯಿ ಲರೋರ್ ಅವರು ಆ್ಯಂಡ್ ಸಮ್ರಾನ್ ಅವರು ಬರ್ತಾರೆ. ನಿತೀಶ್ ಕುಮಾರ್ ರೆಡ್ಡಿ ಅವರು ಆ್ಯಂಡ್ ಕ್ಯಾಪ್ಟನ್ ಹಾಕೊಂಡು ಪ್ಯಾಟ್ ಕಮಿನ್ಸ್ ಅವರು ಬರುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಅವರೇ ಅವೈಲೇಬಲ್ ಇರೋದ್ರಿಂದ ಅವರೇ ಕ್ಯಾಪ್ಟನ್ ಹಾಕೊಂಡು ಇರ್ತಾರೆ. ನೆಕ್ಸ್ಟಲ್ಲಿ ಶಿವಮ್ ಕುಮಾರ್ ಅವರು, ಇಶಾನ್ ಮಲಿಂಗ್ ಅವರು, ಶಾಕಿಬ್ ಹುಸೇನ್ ಅವರು ಬರ್ತಾರೆ ಆ್ಯಂಡ್ ಪ್ರೇಮ್ಫುಲ್ ಅವರು ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಇದು ನನ್ನ ಪ್ರಕಾರ ಪ್ರೇಮ್ಫುಲ್ ಅವರು ಬರ್ದಿದೆ, ಹರ್ಷಲ್ ಪಟೇಲ್ ಅವರು ಬರುವಂಥ ಸಾಧ್ಯತೆ ಇದೆ. ಅವ್ರು ಯಾವಾಗ ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಇಂಪ್ಯಾಕ್ಟ್ ಪ್ಲೇಯರ್ ಏನಾದರೂ ಫಸ್ಟ್ ಬ್ಯಾಟಿಂಗ್ ಆಟಾಡ್ದು ಅಂತ ಇವ್ರು ಬರ್ತಾರೆ, ಫಸ್ಟ್ ಬೌಲಿಂಗ್ ಆಟಾಡ್ದು ಯಾರಾவது ಇಂಪ್ಯಾಕ್ಟ್ ಹಾಕೊಂಡಿರ್ತಾರೆ ಅಷ್ಟೇ ಬಿಟ್ಟು ಮತ್ತೇನಿಲ್ಲ, ಸಿಮಿಲರ್ ಹಾಕೊಂಡು. ಆ್ಯಂಡ್ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿನ ಪ್ಲೇಯಿಂಗ್ 11 ಕಡೆ ಬರೋದ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಲ್ಲಿ ಚೇಂಜಸ್ ಅಂತೂ ಯಾವ ರೀತಿ ಚೇಂಜಸ್ ಮಾಡ್ಕೊಂಡು ಬರ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ತಲೆ ಇಲ್ಲದೆ ಇರೋ ಥರ ಆಗಿರುವಂಥ. ಯಾಕಪ್ಪ ಅಂತ ಹೇಳಿದರೆ ಓಪನಿಂಗ್ ಜೋಕೋ ಬೆತಲ್ ಆಟಾಡ್ತಿಲ್ಲ, ಅಲ್ಲಿ ಅದು ವೆಂಕಟೇಶ್ ಅಯ್ಯರ್ನ ತಂದರೆ ಒಂದು ಓವರ್ಸ್ ಸ್ಲಾಟ್ ನಮಗೆ ಉಳಿಯುತ್ತೆ. ಅಲ್ಲಿ ರೊಮ್ಯಾರೋ ಶೆಫರ್ಡ್ ಅವ್ರನ್ನ ಎಲ್ಲ ಆಡಿಸ್ಬೇಕು ಗೊತ್ತಾಗಲ್ಲ. ಏನಾದರೂ ಇಂಪ್ಯಾಕ್ಟ್ ರೂಲಲ್ಲಿ ಏನಾದರೂ ನಾವು ತಂದರೆ ತರ್ಬೋದು ಅಷ್ಟೇ ಬಿಟ್ಟರೆ ಮತ್ತು ಯಾವುದೇ ಟೈಮಲ್ಲೂ ಕೂಡ ತರಲಿಕ್ಕಾಗಲ್ಲ ಆ ರೀತಿ ಇರುವಂಥದ್ದು. ಯಾಕಪ್ಪ ಅಂತ ಹೇಳಿ ಕ್ಯಾಪ್ಟನ್ ರಜತ್ ಅವರು ಕಮ್ಬ್ಯಾಕ್ ಮಾಡ್ತಾರೆ 100%. ಅಂದರೆ ಪ್ರಾಕ್ಟೀಸ್ ಸೆಷನ್ಸ್ಗಳ ಫೋಟೋಸ್ಗಳೆಲ್ಲ ವೈರಲ್ ಆಗ್ತಿರುವಂಥದ್ದು ಸೋಷಿಯಲ್ ಮೀಡಿಯಾಸಲ್ಲಿ. ಆ್ಯಂಡ್ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿನ ಸಿಮಿಲರ್ ಯಾವ ರೀತಿ ಇರ್ಬೋದು ಅಂತ ಕೇಳೋ ವೆಂಕಟೇಶ್ ಅವ್ರನ್ನ ಓಪನಿಂಗ್ ಬರ್ತಾರೆ, ಕಿಂಗ್ ಕೊಹ್ಲಿ ಅವರೇ ಮಾಡ್ತಾರೆ. ಯಾಕಪ್ಪ ಒಳ್ಳೆ ಫಾರ್ಮಲ್ಲಿ ಇರೋದ್ರಿಂದ ಜೋಕೋ ಬೆತಲ್ನ ಡ್ರಾಪ್ ಔಟ್ ಮಾಡ್ತಾರೆ. ನಂಬರ್ 3 DDP, ನಂಬರ್ 4 ರಜತ್, ನಂಬರ್ 5 ಜಿತೇಶ್, ನಂಬರ್ 6 ಟೀಮ್ ಡೇವಿಡ್, ನಂಬರ್ 7 ಕೃನಾಲ್, ನಂಬರ್ 8 ನನ್ನ ಪ್ರಕಾರ ರೊಮ್ಯಾರೋ ಶೆಫರ್ಡ್ ಅವರೇ ಇರ್ತಾರೆ ಅಂತ ಅನ್ನಿಸ್ತಾ ಇರುವಂಥ. ನಂಬರ್ 9 ಭುವಿ, ನಂಬರ್ 10 ಜಾಶ್, ನಂಬರ್ 11 ಸುಯೇಶ್ ಶರ್ಮಾ ಅವರು ಸ್ಟ್ರೇಟ್ ಅವೇ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಇದು ನನ್ನ ಪ್ಲೇಯಿಂಗ್ 11 ಆಗಿರುತ್ತೆ. ನನ್ನ ಪ್ರಕಾರ ಮತ್ತೆ ಯಾವುದೇ ಕೂಡ ಚೇಂಜಸ್ ಆಗಲ್ಲ ಅಂತ ಅನ್ನಿಸ್ತಾ ಇರುವಂಥದ್ದು. ಬ್ಯಾಟಿಂಗ್ ಒನ್ ಆಫ್ ದ ಬೆಟರ್ ಆಪ್ಷನ್ ಮೂಲಕ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಹೋಗುತ್ತೆ SRH ವಿರುದ್ಧ. ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡ್ಕೊಂಡು ಹೋಗಲೇಬೇಕು. ಅವ್ರ ಕಡೆ ಬೌಲಿಂಗು ಕೂಡ ಸ್ಟ್ರಾಂಗ್ ಇರೋದ್ರಿಂದ ನಮ್ಮ ಕಡೆ ಬೌಲಿಂಗಲ್ಲಿ ಸ್ಟಾರ್ಟಿಂಗಿಂದ ಇಂಪ್ಯಾಕ್ಟ್ ಬರಲಿಕ್ಕೆ ಭುವನೇಶ್ವರ್ ಕುಮಾರ್ ಒನ್ ಆಫ್ ದ ಇನ್ಕ್ರೆಡಿಬಲ್ ಸ್ಟಾರ್ಟ್ನ ಕೊಡೋದ್ರಿಂದ ನಮಗೇನು ಟೆನ್ಷನ್ ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರುವಂಥದ್ದು. ನೋಡಿ ಯಾವ ರೀತಿ ಆಗುತ್ತೆ ಅಂತ. ಇದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅಂತ 100% ನಾನು ಮಾಡೇ ಮಾಡ್ತೇನೆ ಸಂಜೆಗೆ. ಯಾವ ರೀತಿ ಆಗುತ್ತೆ ಫಸ್ಟ್ ಬ್ಯಾಟಿಂಗ್ ಅದು 100% ಮಾಡೇ ಮಾಡ್ತೇನೆ. ನೋಡಿ ಯಾವ ರೀತಿ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಫಸ್ಟ್ ಇನ್ನಿಂಗ್ಸ್ ಅಂತ 100% ಮಾಡ್ತೇನೆ. ನಿಮ್ಗೇನಿಸುತ್ತೆ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ವಿನ್ ಹಾಕೊಂಡು ಸೆಮಿಫೈನಲ್ ಫಸ್ಟ್ಗೆ ಹೋಗುತ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಆ್ಯಂಡ್ ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಮ್ಯಾಚ್ ಪ್ರಿವ್ಯೂ ಆಯಿತು. ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಕ್ರಿಕೆಟ್ ಆ್ಯಂಡ್ IPL ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗಳು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.